ಹಾಯ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ KCT ಎಕ್ಸಾಮನ್ನು ಬರೆದು ಎಲ್ಲ ವಿದ್ಯಾರ್ಥಿಗಳು ತಮ್ಮೊಂದು ಫಲಿತಾಂಶಕ್ಕೋಸ್ಕರ ಕಾಯ್ತಿದ್ದೀರಿ ಹಾಗೂ ಪೋಷಕರು ಕೂಡ ಈ ಒಂದು ಫಲಿತಾಂಶ ಬಗ್ಗೆ ಕಾಯ್ತಿದ್ದೀರಿ. ಓಕೆ, ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಯಾವುದೇ ಮಾಹಿತಿಯನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಸೊ ಜೂನ್ ಮೊದಲ ವಾರದಲ್ಲಿ ಫಲಿತಾಂಶ ಪ್ರಕಟಣೆ ಆಗಬೇಕಿತ್ತು, ಸ್ವಲ್ಪ ಡಿಲೇ ಆಗ್ತಾನೆ ಬಂದಿದೆ. ಸೊ ಇಂದಿನ ತಾರೀಕು 5, ಈ ವಾರದಲ್ಲಿ ಅಂದರೆ 7ನೇ ತಾರೀಕು ಒಳಗಾಗಿ ನಿಮ್ಮದು ಫಲಿತಾಂಶ ಪ್ರಕಟಣೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿತ್ತು. ಆದರೂ ಕೂಡ ಈ ಒಂದು ವಾರ ವಿಳಂಬ ಆಗ್ಬೋದು ಅಂತ ನಮ್ಮೊಂದು ನಿರೀಕ್ಷೆ ಇರುತ್ತೆ. ಯಾಕೆಂದರೆ ಈಗಾಗಲೇ ಹಿರಿಯೂರಿನ ಒಂದು ಸೆಂಟರ್ನಲ್ಲಿ ಜೂನ್ 1ನೇ ತಾರೀಕಿಗೆ ನಿಮ್ಮದು ಅವರೊಂದು ವೈದ್ಯಕೀಯ ಪರೀಕ್ಷೆಗಳು ಎಂಡಾಗಿದ್ದು, ಅವುಗಳನ್ನು ಪರೀಕ್ಷೆಯನ್ನು KE ಒಂದು ವಶಕ್ಕೆ ಪಡಿಸಿಕೊಂಡಿಲ್ಲ ಇನ್ನೂ ಕೂಡ. ಸೊ ಆದ್ದರಿಂದ ಮಾರ್ಕ್ ಶೀಟ್ಗಳನ್ನು ಕೂಡ ಅವರು ವೆಬ್ಸೈಟ್ ಮೂಲಕ ಅಧಿಕೃತ ಮಾಹಿತಿಗಳನ್ನು ಕೊಟ್ಟಿಲ್ಲ. ಸೊ ಆದ್ದರಿಂದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರ ಪ್ರಕಾರವಾಗಿ ಯಾವುದೇ ಒಂದು ಫಲಿತಾಂಶದ ಬಗ್ಗೆ ಇನ್ನೂ ಫಸ್ಟ್ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ. ಹಾಗೆ ಈ ವಾರದಲ್ಲಿ ಒಂದು ಫಲಿತಾಂಶ ಒಂದು ಬರಬೇಕಿತ್ತು, ಆದರೂ ಕೂಡ ಸ್ವಲ್ಪ ಡಿಲೇ ಆಗ್ತಿದೆ. ಸೊ ಯಾವ ರೀತಿ ಡಿಲೇ ಆಗ್ತಿದೆ ಅಂದರೆ, ಸ್ವಲ್ಪ ನಾನು ಚೆಕ್ ಮಾಡಬೇಕಾದ್ರೆ ರಿಸಲ್ಟ್ ತಡವಾಗುವಂಥ ಕಾರಣ ಯಾಕಂದರೆ ಈ ವಾರ 10ನೇ ತಾರೀಕು ಜೂನ್ 10ನೇ ತಾರೀಕಲ್ಲಿ ಒಂದು ಫಲಿತಾಂಶ ಪ್ರಕಟಣೆ ಒಂದು ನಿರೀಕ್ಷೆ ಇರುತ್ತೆ. ಸೊ ವೇಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು. ಸೊ ಈ ವಾರ ಒಂದು ಫಲಿತಾಂಶ ಯಾಕೆ ನಮ್ಮದು ಡಿಲೇ ಆಗ್ಬೋದು ಅಂತಂದರೆ, ಸ್ವಲ್ಪ ಒಂದು ಅಂದರೆ ಇನ್ನೂ ಒಂದು ಪೋಷಕರ ಒಂದು ಆಕ್ರೋಶ ಇದೆ. ಸೊ ಫಲಿತಾಂಶದ ಬಗ್ಗೆ ಹಾಗೂ ಎಕ್ಸಾಮ್ಗಳು ಸರಿಯಾಗಿ ನಡೆದಿಲ್ಲ, ಹಾಗೆ ಒಂದು ಪರೀಕ್ಷೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆ ಕುರಿತು ಪೇರೆಂಟ್ಸ್ಗಳ ಒಂದು ಸ್ವಲ್ಪ ಮಿಸ್ಟೇಕ್ ಇರುತ್ತದೆ. ಸೊ ಹಾಗಾದಂಥ ಆಕ್ರೋಶ ನಡೀತಿರೋದ್ರಿಂದ ಫಲಿತಾಂಶ ಸ್ವಲ್ಪ ಡಿಲೇ ಆಗ್ಬೋದು ಅನಿಸುತ್ತೆ. ಇನ್ನೂ ಕೂಡ ಯಾಕೆಂದರೆ KE ಅವರು ಒಂದು ಅಪ್ಡೇಟನ್ನು ಬಿಟ್ಟಿಲ್ಲ. ಯಾಕಂದರೆ ಇನ್ನೂ ಹಿರಿಯೂರಿನ ಸೆಂಟ್ರಲ್ಲಿ ನಡೆದಿರುವಂಥ ಎಕ್ಸಾಮಿನ ಕ್ವಶನ್ ಪೇಪರ್ಗಳನ್ನು ಮತ್ತು ಫಲಿತಾಂಶವನ್ನು ರ್ಯಾಂಕ್ ಸೀಟ್ಗಳನ್ನು ಇನ್ನೂ ವಶಕ್ಕೆ ಪಡಿಸಿಕೊಂಡಿಲ್ಲ. ಸೊ ಅದರಿಂದ ಇನ್ನೂ ಸ್ವಲ್ಪ ದಿನ ಆಗುತ್ತೆ. ಇನ್ನೂ ಒಂದು 5 ನಾವು ಡೇಟ್ನ ವೇಚ್ ಮಾಡಬೇಕಾಗುತ್ತೆ. ಇನ್ನು 10ನೇ ತಾರೀಕಿಂದ ಹಿಡಿದು 10ನೇ ತಾರೀಕಲ್ಲಿ ನಮ್ಮದು ಫಲಿತಾಂಶ ಪ್ರಕಟಣೆ ಆಗುತ್ತದೆ. ಓಕೆ, ನಾವು ಚೆಕ್ ಮಾಡಲು ಸೇಮ್ KR ರಿಸಲ್ಟ್ಸ್ NIC NIC ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿ ಚೆಕ್ ಮಾಡೋಕ್ಕಂತ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿರುತ್ತೆ. ಆದರೆ ಇನ್ನೂ ಫಲಿತಾಂಶ ನಮಗೆ ಒಂದು ಆದಷ್ಟು ವಿದ್ಯಾರ್ಥಿಗಳಿಗೆ ಸ್ವಲ್ಪ ವೇಟ್ ಮಾಡ್ತಿದ್ದೀರಿ. ಸೊ ಈ ಒಂದು ವಾರದ ಫಲಿತಾಂಶಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು. ಸೊ ಕಾರಣ ನಾವು ಕೊಡೋದಾದರೆ ಪಾಲಕರ ಒಂದು ಆಕ್ರೋಶ ನಡೀತಿದೆ. ಸೊ ಓಕೆ, ಪಾಲಕರ ಒಂದು ಆಕ್ರೋಶ ನಡೆಯೋದ್ರಿಂದ ಎಕ್ಸಾಮಿನ ಕುರಿತು ಸೊ ಪೇರೆಂಟ್ಸ್ ಒಂದು ಮೀಟಿಂಗ್ ಇದೆ. ಹಾಗೆ KE ಸೀಟನ್ನು ಅಂದರೆ ಮಾರ್ಕ್ ಸೀಟನ್ನು ವಶಕ್ಕೆ ಪಡಿಸಿಕೊಂಡಿಲ್ಲ. ಓಕೆ, ಸೊ ಸೆಂಟ್ರಿನಿಂದ ನಡೆದಿರುವಂಥ ಇನ್ನೂ ಕೂಡ ಅಲ್ಲಿ ಈಗಾಗಲೇ ನಮಗೆ KE ಅವರು ಅಪ್ಡೇಟ್ ಬಿಟ್ಟಿತ್ತು. ಆಪ್ಷನ್ಸ್ ಎಂಟ್ರಿಯನ್ನು ಓಪನ್ ಆಗಿದೆ. ಓಕೆ, ಆಪ್ಷನ್ಸ್ ಎಂಟ್ರಿಯನ್ನು ಓಪನ್ ಮಾಡಿಕೊಟ್ಟಿದ್ದು, ಆದಷ್ಟು ವಿದ್ಯಾರ್ಥಿಗಳು ಅದನ್ನು ನೀವು ಫಿಲ್ ಅಪ್ ಮಾಡಿಕೊಂಡು ರ್ಯಾಂಕ್ ಸೀಟ್ಗಳನ್ನ ಫಿಲ್ ಅಪ್ ಮಾಡಬೇಕಾಗತ್ತೆ. ಸೊ ಆದಷ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಜನರಿಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಗಳನ್ನ. ಯಾಕಂದರೆ ಇನ್ನೂ ಕೂಡ KCT ಎಕ್ಸಾಮ್ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಬಂದಿಲ್ಲ. ನಿಮಗೆ ಈಗಾಗಲೇ ನ್ಯೂಸ್ ಪೇಪರ್ ಇರ್ಬೋದು, ಹಾಗೆ ಯಾವುದೇ ಕೂಡ TV9 ನ್ಯೂಸ್ ಒಂದು ಸಂಬಂಧಪಟ್ಟಂಥ ಪ್ರೆಸ್ ಮೀಟ್ ಕೂಡ ಕೊಟ್ಟಿಲ್ಲ. ಸೊ ಅದು ಬಂದುಗುಟ್ಲೆ ಕನ್ಫರ್ಮೇಷನ್ ಆಗಿ ಅವರು ಒಂದು ಪ್ರೆಸ್ ಮೀಟನ್ನು ಕೊಡ್ತಾರೆ. ಸೊ KE ಅವರ ಅಪ್ಡೇಟ್ನಲ್ಲಿ ಅಥವಾ ಅವರೊಂದು ವೆಬ್ಸೈಟ್ ಮೂಲಕ ಅಧಿಕೃತ ಇತ್ತೀಚಿನ ಪ್ರಕಟಣೆಯಲ್ಲಿ ತಿಳಿಸ್ಕೊಡ್ತಾರೆ. ಓಕೆ, ಸೊ ವಾದ ವರ್ಷದ ಹಾಗೆ ಮೇ 24ಕ್ಕೆ ಪ್ರಕಟಣೆಗಿತ್ತು ಫಲಿತಾಂಶ. ಸೊ ಈ ವಾರದಲ್ಲಿ ಜೂನ್ ತಿಂಗಳನ್ನು ತೆಗೆದುಕೊಳ್ಳುತ್ತದೆ. ಸೊ ಜೂನ್ ತಿಂಗಳಲ್ಲಿ ಈ ವರ್ಷದ ಭಾಳ ಡಿಲೇ ಆಗ್ತಾನೆ ಬಂದಿದೆ. ಯಾಕಂದರೆ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಬಂದಿದೆ. ಹಾಗೆ ಪಾಲಕರ ಮತ್ತು ಒಂದು ಪೋಷಕರ ಸುಗ್ರೀವವಾಗಿ ಸ್ವಲ್ಪ ಒಂದು ಆಕ್ರೋಶ ನಡೀತಿರೋದ್ರಿಂದ ಪರೀಕ್ಷೆ ಕುರಿತು ಸ್ವಲ್ಪ ಡಿಲೇ ಆಗುತ್ತದೆ. ಸೊ ಆದಷ್ಟು ವಿದ್ಯಾರ್ಥಿಗಳು ಯಾವುದೇ ಟೆನ್ಷನ್ ಬೇಡ, ತಮ್ಮ ಫಲಿತಾಂಶವನ್ನು ಈ ವಾರದಲ್ಲಿ ಪ್ರಕಟಣೆ ಆಗುತ್ತೆ. ಸೊ ವೇಟ್ ಮಾಡಿ, ಯಾವುದೇ ಒಂದು ತಾರೀಕನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೇ ತಾರೀಕು ಅಂತ ಹೇಳೋಕ್ಕಾಗಲ್ಲ. ಸೊ 10ನೇ ತಾರೀಕು ಇರ್ಬೋದು, 5ನೇ ತಾರೀಕು ಇರ್ಬೋದು, 9 ಇರ್ಬೋದು. ಸೊ ಇದೇ ಡೇಟ್ಗೆ ಫಿಕ್ಸ್ ಆಗಿ ಬರುತ್ತೆ ಅಂತ ಹೇಳಲು ಚಾನ್ಸೇ ಇಲ್ಲ. ಯಾಕಂದರೆ KE ಅವರ ಅಪ್ಡೇಟ್ ಪ್ರಕಾರವಾಗಿ ಯಾವುದೇ ಒಂದು ನಿರೀಕ್ಷೆ ಇರೋದಿಲ್ಲ. ಸೊ ಓಕೆ, ಅವರು ಯಾವ ರೀತಿ ಬಿಡುಗಡೆ ಮಾಡ್ತಾರೆ, ಸೊ ಇನ್ನೂ ಕೂಡ ಅವರು ಕನ್ಫರ್ಮೇಷನ್ ಮಾಹಿತಿನ ಕೊಟ್ಟಿರೋದಿಲ್ಲ. ಆದಷ್ಟು ವಿದ್ಯಾರ್ಥಿಗಳು ಈಗಾಗಲೇ ನಿಮಗೆ ನಾನೊಂದು ವಿಡಿಯೋ ಮಾಡಿದ್ದೆ, ಅಲ್ಲಿ ಫಸ್ಟ್ ಮಾಹಿತಿನ ಕೊಟ್ಟಿದ್ದೆ ಈ ವಾರದಲ್ಲಿ ಪ್ರಕಟಣೆ ಆಗುತ್ತೆ ಅಂತ. ಸೊ ಅದು ಯಾವುದೇ ರೀತಿ ಪ್ರಕಟಣೆ ಆಗಲಿಲ್ಲ. ಸೊ ಜೂನ್ 5ನೇ ತಾರೀಕು ಇನ್ನೂ ಕೂಡ ಪ್ರಕಟಣೆ ಆಗಿಲ್ಲ. ಸೊ ವೇಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು, ಈ ವಾರದ ಒಂದು ಫಲಿತಾಂಶ ಬರ್ಬೋದು. ಸೊ ಬರ್ಲಿಕ್ಕಂದರೆ ನಿಮಗೆ ಲಾಸ್ಟ್ ವೀಕ್ನಲ್ಲಿ ಅಂದರೆ ಜೂನ್ ಲಾಸ್ಟ್ ವೀಕಲ್ಲಿ ಅಂದರೆ 12, 15 ತಾರೀಕು ಒಳಗಾಗಿ ನಿಮ್ಮದು ಫಲಿತಾಂಶ ಪ್ರಕಟಣೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಸೊ ಪ್ರಕಟಣೆ ಆಗಲೇಬೇಕಾಗುತ್ತೆ. ಇನ್ನೊಂದು KE ಅವರ ಪಾಲಕರ ಮತ್ತು ಪೋಷಕರ ಮೀಟಿಂಗಲ್ಲಿ ಇನ್ನೂ ಕೂಡ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಸೊ ಅದು ಹುಟ್ಲೆ ಅವರ ಒಂದು ಅಧಿಕೃತವಾಗಿ ಮಾಹಿತಿನ ಕೊಡ್ತಾರೆ. ಸೊ ಯಾವುದೇ ಕೂಡ ಇನ್ನೂ ಮಾಹಿತಿ ಬಂದಿಲ್ಲ ನೋಡಿ. ಸೊ ನ್ಯೂಸ್ ಪೇಪರಲ್ಲಿ ಚೆಕ್ ಮಾಡ್ತಾ ಬಂದರೆ ಯಾವುದೇ ಕೂಡ KCT ರಿಸಲ್ಟ್ ಬಗ್ಗೆ ಮಾಹಿತಿನ ಕೊಟ್ಟಿಲ್ಲ. ಓಕೆ, ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಮೊನ್ನೆ ಜೂನ್ 1ನೇ ತಾರೀಕಿಗೆ ಮುಗಿದಿದೆ ಎಕ್ಸಾಮ್. ಅದು ವೈದ್ಯಕೀಯ ಪರೀಕ್ಷೆ. ಓಕೆ, ಜೂನ್ 1ಕ್ಕೆ ಎಂಡ್ ಆಗಿರೋದ್ರಿಂದ ಹಿರಿಯೂರ ಕೇಂದ್ರದ ಒಂದು ಅಧಿಕೃತವಾಗಿ ತಡೆಯನ್ನು ಸ್ವಲ್ಪ ವಿಳಂಬವಾಯಿತು ರಿಸಲ್ಟ್. ಸೊ ಅದರಿಂದ ಇನ್ನೊಂದು 2 ದಿನದಲ್ಲಿ ನಿಮ್ಮೊಂದು ಫಲಿತಾಂಶ ಪ್ರಕಟಣೆ ಆಗುವ ಸಾಧ್ಯತೆ ಇರುತ್ತೆ. ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡ್ಕೊಳ್ಳಿ. ಸೊ ಇದರ ಬಗ್ಗೆ ಏನಾರ ಮಾಹಿತಿ ಗೊತ್ತಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆ, ಆದಷ್ಟು ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಮತ್ತು ಜನರಿಗೆ ಶೇರ್ ಮಾಡ್ಕೊಳ್ಳಿ. ಸೊ ಪೇರೆಂಟ್ಸ್ ಇರ್ಬೋದು, ಈ ವಿಡಿಯೋ ಯಾರು ಪೇರೆಂಟ್ಸ್ ನೋಡ್ತಿದ್ರೆ ಮತ್ತು ವಿದ್ಯಾರ್ಥಿ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.